ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಂ ಸರ್. ಓಕೆ ಸರ್, ಥ್ಯಾಂಕ್ ಯು. ಪೊಲೀಸ್ ಮಗ, ನನಗೆ ಆಕ್ಸಿಡೆಂಟ್ ಆಗಿದ್ದ ಜಾಗದ ಅಕ್ಕಪಕ್ಕದ ಶಾಪ್ಸಲ್ಲಿರೋ CCTV ಫುಟೇಜಸ್ನೆಲ್ಲ ಚೆಕ್ ಮಾಡ್ಸೋಕೆ ಹೇಳಿದ್ದೆ. ನನಗೆ ಆಕ್ಸಿಡೆಂಟ್ ಆದಾಗ ನೀನಷ್ಟೇ ನನ್ನ ಪ್ರಿಯಾರಿಟಿ ಆಗಿದ್ದೆ. ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋ ಟೈಮೇ ಇರಲಿಲ್ಲ. ಅದಕ್ಕೆ ಇವಾಗ ಮಾತಾಡಿದೆ. ಮಗ, ನನಗೆ ಆಕ್ಸಿಡೆಂಟ್ ಆದ ದಿನ ನಿನ್ನನ್ನು ಯಾರೋ ಫಾಲೋ ಮಾಡ್ತಿದ್ರು ಅಂತೇನಾದರೂ ನಿನಗೆ ಫೀಲ್ ಆಯಿತಾ? ಏನಾದರೂ ನೆನ್ಪು ಮಾಡ್ಕೊಳಕ್ಕಾಗತ್ತಾ? ಟ್ರೈ ಮಾಡು ಪ್ಲೀಸ್. ಸೀತಾ? ಹಾಂ. ಮನೆ? ಹಾಂ. ಹೋದ್ಮೇಲೆ ಓಕೆ. ಸೀತಾ ಮನೆಯಿಂದ ವಾಪಸ್ ಬರಬೇಕಾದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಏನು ನೆನಪಾಗ್ತಿಲ್ಲ. ಮಗ, ನಿನ್ನನ್ನು ಹಿಟ್ ಮಾಡಿದ್ದು ಒಂದು SUV. ಅದನ್ನು ಟ್ರೇಸ್ ಮಾಡಿದ್ದೀವಿ ಅಂತ ಪೊಲೀಸವ್ರು ಹೇಳಿದ್ದಾರೆ. ಅದೇ ಕಣ, ಅವ್ರು ಹೇಳ್ತಿರೋದು ಗಾಡಿ ಬ್ರೇಕ್ ಫೇಲ್ ಆಗಿತ್ತಂತೆ, ಡ್ರೈವರ್ ಕುಡ್ದಿದ್ನಂತೆ. ಸೊ ಇದು ಬೇಕು ಅಂತ ಮಾಡಿರೋದಲ್ಲ, ಕೋಇನ್ಸಿಡೆನ್ಸ್ ಅಂತ ಪೊಲೀಸವ್ರು ಹೇಳ್ತಿದ್ದಾರೆ. ಅದು ಅಲ್ಲದೆ ಡ್ರೈವರ್ಗೆ ಯಾವುದೇ ಒಂದು ಕ್ರಿಮಿನಲ್ ಹಿಸ್ಟ್ರಿ ಇಲ್ವಂತೆ. ಬಟ್ ನನಗೆ ಯಾಕೋ ಡೌಟು ಕಣ, ಇದು ಕೋಇನ್ಸಿಡೆನ್ಸ್ ಅಲ್ಲ, ಯಾರೋ ಬೇಕು ಅಂತಾನೆ ಮಾಡಿಸಿರೋದು. ನೀನು ಹುಷಾರಾಗಿರ್ಬೇಕು ಕಣ. ನಾನಿದ್ದೀನಾ? ಮಗನೇ, ಒದ್ದ ಅಂದರೆ ಮತ್ತೆ ಸೀತಾ ಅವ್ರ ಮನೆ ಮುಂದೆ ಹೋಗಿ ಬೀಳ್ಬೇಕು ನೀನು. ಹೌದಪ್ಪ, ನಾನಿದ್ದೀನಿ, ಗನ್ಮ್ಯಾನ್ ಇದ್ದಾರೆ. ಬಟ್ ಏನು ಪ್ರಯೋಜನ? ದಂಡಕ್ಕೆ ಎಲ್ಲರೂ ಕಣ್ ತಪ್ಪಿಸಿ ಹೋದಲ್ಲಪ್ಪ ನೀನು. ಏಯ್, ನಗ್ಬೇಡ ನೀನು. ನಿನ್ನ ಸ್ಥಿತಿಲಿ ನೋಡ್ಬಿಟ್ಟು ಜೀವ ಹೋದಂಗಾಗಿತ್ತು ನನಗೆ. ಸರಿ, ಅವತ್ತು ಸೀತಾ ಅವ್ರ ಹತ್ರ ಎಲ್ಲ ಹೇಳ್ದ? ಹೋಗ್ಲಿ ಬಿಡು, ಇನ್ನ 2 ದಿವಸದಲ್ಲಿ ಮಾತಾಡೋ ಥರ ಆಗ್ತಿಯಲ್ಲ, ಅವಾಗ ಹೇಳ್ಬೋದು. ಬಟ್ ಸೀತಾ ಅವ್ರನ್ನ ನೋಡಕ್ ಬಂದಿದ್ರು ಕಣ. ನಿನಗೆ ಆಕ್ಸಿಡೆಂಟ್ ಆದ ಕೂಡಲೇ ಬಂದಿದ್ರು. ಆಮೇಲೆ ರಾತ್ರಿ ಹೊತ್ತು ಸಿಹಿ ಜೊತೆ ಇನ್ನೊಂದ್ಸಲ ಬಂದಿದ್ರು. ಕುಂಕುಮ ಎಲ್ಲ ಹಚ್ಚಿದ್ರು, ನೆನ್ಪಿದ್ಯಾ? ಇದೆಲ್ಲ ನೆನ್ಪಿರುತ್ತೆ ನಿನ್ಗೆ? ಗಾಡಿ ಯಾಕೆ ಓಡಿಸ್ತಿದ್ದೀರಾ? ಸೈಕಲ್ ಅಲ್ತಾನೆ ಹೋಗ್ಬೇಕು. ಈ ಬೆಂಗಳೂರು ಟ್ರಾಫಿಕ್ಕಿಗೆ ಈ ಗಾಡಿ ಅಲ್ಲ, ನಮ್ಗೆಲ್ಲ ಒಂದೊಂದು ಹೆಲಿಕಾಪ್ಟರ್ ಕೊಡ್ಬೇಕು ಈ ಸರ್ಕಾರದವ್ರು, ಗೊತ್ತಾ? ಸರ್ಕಾರ ಅಂದ್ರೆ ಗೊತ್ತಿಲ್ವಾ ನಿಂಗೆ? ಸರ್ಕಾರ ಅಂದ್ರೆ ಹೋಗ್ಲಿ ಬಿಡು, ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಎಲ್ಲಿಂದ ಅರ್ಥ ಮಾಡಿಸ್ಲಿ? ಪುಣ್ಯ, ನಮ್ಗೆ ಈ ಗಾಡಿನಾದ್ರೂ ಕೊಟ್ಟಿದಾರಲ್ಲ, ಅದಕ್ಕೆ ಖುಷಿ ಪಡ್ತೀನಿ ನಾನು. ಇಲ್ಲಿ ನೋಡಿಲಿ, ನೀನ್ ಬಹುಶಃ ನೀನ್ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಪೋಸ್ಟ್ ಮ್ಯಾನ್ ಚಿತ್ರ ನೋಡ್ಬಿಟ್ಟು ಈ ಸೈಕಲ್ ಬಗ್ಗೆ ಕೇಳ್ದೇನಲ್ವಾ ನಂಗೆ? ಹೌದು, ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ಟೆಕ್ಸ್ಟ್ ಬುಕ್ ಚೆಕ್ ಮಾಡಿದ್ರಾ? ಹಾ, ನಾನು ಅದನ್ನೆಲ್ಲ ಓದೇ ದೊಡ್ಡವನಾಗಿದ್ದು. ಅಂಕಲ್, ನನ್ನ ಫ್ರೆಂಡ್ ಹತ್ರ ಹೆಲಿಕಾಪ್ಟರ್ ಇದೆ. ನಾನು ಅವರಿಗೆ ಹೆಲಿಕಾಪ್ಟರ್ ಒಂದು ಕೊಡ್ತೀಯ ಅಂತ ಕೇಳಿ ನೋಡ್ತೀನಿ. ಆಗ ನೀವು ಹೆಲಿಕಾಪ್ಟರ್ ಅಲ್ಲಿ ಪೋಸ್ಟ್ ಕಾರ್ಡ್ ಕೊಡ್ಬೋದು. ನಾನು ಹೆಲಿಕಾಪ್ಟರ್ ಅಲ್ಲಿ ಹೋಗಿದ್ದೀನಿ, ಇಡೀ ಬೆಂಗಳೂರು ಕಾಣಿಸುತ್ತೆ, ಗೊತ್ತಾ? ಓ ಹೌದಾ? ಇದೇ ನೋಡಮ್ಮ ದೇಸಾಯಿ ಅವ್ರ ಮನೆ. ನಿಜವಾಗ್ಲೂ ನಿಮ್ಮಮ್ಮ ಇಲ್ಲಿದ್ದಾರ? ಆಮೇಲೆ ಅಂಕಲ್, ನಮ್ಮಮ್ಮ ಇಲ್ಲಿಲ್ಲ, ನಾನು ಎಲ್ಲಿಂದ ಕರ್ಕೊಂಡು ಬಂದ್ರೆ ಅಲ್ಲೇ ಕರ್ಕೊಂಡು ಹೋಗಿ ಅಂತ ನನ್ ಬೆನ್ ಬೀಳಲ್ಲ ತಾನೆ? ನೀವು ತುಂಬಾ ಒಳ್ಳೆಯವರು ಪೋಸ್ಟ್ ಮ್ಯಾನ್ ಅಂಕಲ್. ಥ್ಯಾಂಕ್ ಯು ಪೋಸ್ಟ್ ಮ್ಯಾನ್ ಅಂಕಲ್. ಹಂಗಂತ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ ನಾನು ಇನ್ನೆಲ್ಲೂ ಕರ್ಕೊಂಡು ಹೋಗಲ್ಲ. ನೀವಿನ್ನೂ ಚಿಕ್ಕೋಳು, ಮೊದಲೇ ಲೋಕ ಸರಿ ಇಲ್ಲ. ಅಂಕಲ್, ಇದರಲ್ಲಿ ತುಂಬಾ ದುಡ್ಡಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ.
ನನ್ನ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿದ್ದಕ್ಕೆ. ನನ್ನ ಕಡೆಯಿಂದ ನಿನ್ನ ಪಿಗ್ಗಿ ಬ್ಯಾಗ್ ಕಲೆಕ್ಷನ್ಗೆ ಇದು. ಬರಲಾ? ಥ್ಯಾಂಕ್ ಯು ಫಸ್ಟ್ ಅಂಕಲ್. ವಾವ್, ಎಷ್ಟು ಚೆನ್ನಾಗಿದೆ ಮನೆ. ನಮ್ ಒಟ್ಟಾರಕ್ಕಿಂತ ದೊಡ್ಡದಿದೆ. ಹಾಗಿದ್ರೆ ನನ್ನ ಫ್ರೆಂಡ್ ಹತ್ರ ರಿಯಲ್ ಪ್ಯಾಲೇಸ್ ಇರೋದು ನಿಜ. ಯಾರು ಪುಟ ನೀನು? ಆಂಟಿ, ನನ್ನ ಹೆಸರು ಸಿಹಿ, SIHI ರೋಸ್ ಕ್ಯಾಪಿಟಲ್. ನಾನು ನನ್ನ ಫ್ರೆಂಡ್ನ ನೋಡಕ್ ಬಂದಿದ್ದೀನಿ. ಓ, ನೀ ಪುಟ್ಟ ನೋಡಕ್ ಬಂದಿದ್ಯಾ ಅನ್ಕೊಂಡಿದ್ದೀನಿ. ಬಾ ಪುಟ. ಥ್ಯಾಂಕ್ ಯು ಆಂಟಿ. ಜೂನಿಯರ್ ಪ್ಲೇಯರ್ ಇದೇನಿದು ಈ ಥರ ಸ್ಟೇಡಿಯಂ ಒಳಗೆ ನುಗ್ತಾ ಇದೆಯಲ್ಲ? ಯಾರು ನೀನು? ನಾನು ಸಿಹಿ, ನಾನು ನನ್ನ ಫ್ರೆಂಡ್ನ ನೋಡಕ್ ಬಂದಿದ್ದೀನಿ. ಶಬಾಷ್. ನನ್ನ ಮಗ ನೋಡ್ಕೊಂಡು ಈಗಲೇ ಗರ್ಲ್ ಫ್ರೆಂಡ್ಸ್ ಬರ್ತಾರಲ್ಲ ಮನೆಗೆ, ಕೇಟ್ ಅಂತಾರೆ ನನ್ನ ಮಗ. ಹೌದು, ಇಬ್ರು ಏನು ಸ್ಕೂಲಿಗೆ ಚಕ್ಕರ್ ಹಾಕಿದ್ದೀರಾ ಇವತ್ತು? ಇಲ್ಲಪ್ಪ. ಇಲ್ವಾ? ಯಾಕೋ ಡೌಟ್ ಹೊಡಿತಾ ಇದೆಯಲ್ಲ. ಸರಿ ಬಾ, ನೀ ಬಾ. ಭಾರ್ಗೋ, 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 ಇಲ್ಲಿ ನೋಡಿಲಿ, ನಿನ್ನ ಮಗನ ಫ್ರೆಂಡ್ ಬಂದಿದ್ದಾಳೆ. ಬಾವಾ, ಅಕ್ಕ ಮನೇಲಿಲ್ಲ, ಲೇಡೀಸ್ ಕ್ಲಬ್ಗೆ ಹೋಗಿದ್ದಾರೆ. ಹಾ, ಶಭಾಷ್. ಏ ತಮ್ಮ, ಮತ್ತೆ ಲೇಡೀಸ್ ಕ್ಲಬ್ಬು. ನಮ್ಮ ರಾಮ್ನ ನೋಡ್ಕೊಳ್ಳೋದಕ್ಕೆ ಡಾಕ್ಟ್ರು ಮನೆಯಲ್ಲೇ ಇರುವಾಗ ನನ್ನ ಅವಶ್ಯಕತೆ ಏನಿದೆ? ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೊಂಡು ಹೋದ್ಮೇಲೆ ನಾನು ಫುಲ್ ಟೈಮ್ ಮನೆಯಲ್ಲೇ ಇದ್ದು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಈ ಗೇಮ್ ಬಿಟ್ಟು ಇನ್ಯಾವುದೋ ಗೇಮ್ ಮಾಡಕ್ಕೆ ಹೋಗಿರ್ತವೆ. ಆದರೂ ನನ್ನ ಮಗ ನೋಡು ಎಷ್ಟು ಕ್ಯೂಟಾಗಿರೋ ಫ್ರೆಂಡ್ ಮಾಡ್ಕೊಂಡಿದ್ದಾನೆ. ಕ್ಯೂಟ್ ಗರ್ಲ್. ಅಂಕಲ್, ನನ್ನ ಫ್ರೆಂಡ್ ರೂಮಲ್ಲಿ. ನಿನ್ನ ಫ್ರೆಂಡ್ ರೂಮು ಮೇಲ್ಗಡೆ ಇದೆ ಕಂದ, ಆದರೆ ಅವನಿನ್ನೂ ಬಂದಿಲ್ವಲ್ಲ? ಇಟ್ಸ್ ಓಕೆ ಅಂಕಲ್, ನಾನು ವೇಟ್ ಮಾಡ್ತೀನಿ. ಎಸ್, ಓಕೆ. ಕಾಲರ್ ಮಾತ್ರ ಮೇಲೆ ನಮ್ದು. ಅವನ ಪುಟಾಣಿ, ನಿನ್ನ ಹೆಸರು? ನನ್ನ ಹೆಸರು ಸಿಹಿ, SIHI ರೋಸ್ ಕ್ಯಾಪಿಟಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.